ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಪ್ಲೇಬುಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಈರುಳ್ಳಿ ದೋಸೆ. ಈರುಳ್ಳಿ ದೋಸೆ ಮಾಡೋದಕ್ಕೆ ನಾನಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ದೋಸೆ ಹಿಟ್ಟಿಗೆ 1 ಲೋಟ ಅಕ್ಕಿ, ಅರ್ಧ ಲೋಟ ಉದ್ದಿನಬೇಳೆ, ಅದರಲ್ಲೇ 1/4 ಲೋಟದಷ್ಟು ಅವಲಕ್ಕಿನ ಹಾಕಿ ಒಂದು ನೈಟ್ ನೆನೆಸಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಚಟ್ನಿಗೆ ನಾನಿಲ್ಲಿ ಒಂದು 2 ಸ್ಪೂನ್ ಹುರಿಗಡಲೆ, ಒಂದು ಸ್ವಲ್ಪ ಕರಿಬೇವು, ಒಂದು 1/2 ಸ್ಪೂನ್ ಮೆಣಸು, ಹಾಗೆ ಒಂದು 1/2 ಸ್ಪೂನ್ ಜೀರಿಗೆ, 1 ಕಪ್ ತೆಂಗಿನ ತುರಿ, ಒಂದು 4 ಹಸಿರು ಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಇದಿಷ್ಟರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ದೋಸೆ ಮಾಡೋದಕ್ಕೆ ಇವಾಗ ದೋಸೆ ಹಾಕೊಳ್ಳೋಣ. ಸ್ವಲ್ಪ ಹೆಂಚು ಕಾದಿದೆಯಾ ಅಂತ ನೋಡಿಕೊಂಡು ದೋಸೆನ ಬಿಟ್ಕೊಳ್ಳೋಣ. ಮೊದಲು ಜಾಸ್ತಿ ಹರಡಿಸ್ಬಾರ್ದು ದೋಸೆನ, ಸ್ವಲ್ಪ ಸಿಂಪಲ್ಲಾಗಿಯೇ ಸ್ವಲ್ಪ ಗಟ್ಟಿ ಇರೋ ಥರನೇ ದೋಸೆ ಹಾಕೋಬೇಕು. ಆಮೇಲೆ ಈರುಳ್ಳಿನ ತೊಗೊಂಡು ಈವನ್ನಾಗಿ ದೋಸೆ ತುಂಬ ಸ್ಪ್ರೆಡ್ ಮಾಡಬೇಕು. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಈರುಳ್ಳಿ ಎಲ್ಲ ಉದುರ್ಕೊಬಿಡುತ್ತೆ. ದೋಸೆ ಮೇಲೆ ಪ್ರೆಸ್ ಮಾಡ್ತಾ ಇದ್ದರೆ ದೋಸೆಗೆಲ್ಲ ನೀಟಾಗಿ ಈರುಳ್ಳಿ ಕಚ್ಕೊಳ್ಳುತ್ತೆ. ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ದೋಸೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೋಡಿಕೊಂಡು, ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ ಎಣ್ಣೆನ ಹಾಕೋಬೇಕು. ಹಾಕಿ ಆದಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಬೇಯೋಕ್ಕೆ ಬಿಡಬೇಕು. ದೋಸೆ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಕಡೆ ಫ್ಲಿಪ್ ಮಾಡ್ಕೊಳ್ಳೋಣ. ಫ್ಲಿಪ್ ಮಾಡಿಕೊಂಡು 2 ಕಡೆ ಪ್ರೆಸ್ ಮಾಡಿ ದೋಸೆನ ಬೇಯಿಸಬೇಕು, ಆವಾಗ ಚೆನ್ನಾಗಾಗುತ್ತೆ. ಬೇಕಂದರೆ ಇವಾಗಲೂ ಸ್ವಲ್ಪ ನೀವು ಎಣ್ಣೆನ ಹಾಕೋಬೋದು. ಇದಾಗಿತ್ತು ಇವತ್ತಿನ ರೆಸಿಪಿ. ಇದೇ ಥರ ಹೊಸ ರೆಸಿಪೀಸ್ಗಾಗಿ ಪೂಜಾಸ್ ಪ್ಲೇಬುಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.